ಎಲ್ರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇವತ್ತಿನ ಮಹತ್ತರ ಸುದ್ದಿ ಒಂದು, ಧರ್ಮಸ್ಥಳದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಬಂಧನ ಆಗಿದೆ. ದಟ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಸದನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಷ್ಟ್ರಗೀತೆ ಸದಾ ವತ್ಸಲೆ ಮಾತ್ರ ಭೂಮಿ ಅನ್ನುವುದನ್ನು ಹಾಡಿದ್ದಾರೆ. ಇನ್ನೊಂದು, ಯು ಸಿ ದಟ್ ಶಶಿ ತರೂರ್ ಅವರು ಲೋಕಸಭೆಯಲ್ಲಿ ಮಂಡಿಸಲಾಗಿರುವ ಹೊಸ ಕಾನೂನು ಏನಿದೆ, 30 ದಿನಗಳ ಕಾಲ ಜೈಲಿನಲ್ಲಿ ಇದ್ರೆ ಅವರ ಮುಖ್ಯಮಂತ್ರಿ ಸ್ಥಾನ, ಪ್ರಧಾನಿ ಸ್ಥಾನ, ಎಲ್ಲ ಸ್ಥಾನ ಹೋಗುತ್ತೆ ಅನ್ನುವಂಥ ಒಂದು ಕಾನೂನನ್ನು ಮಾಡಲಾಗಿದೆ. ಆ ಕಾನೂನನ್ನ ಅವರು ಬೆಂಬಲಿಸಿದ್ದಾರೆ. ಸೊ ಈ 3 ಘಟನೆಗಳು ಬೇರೆ ಬೇರೆಯಾಗಿ ಕಂಡ್ರೂ ಕೂಡ ಈ ಘಟನೆಗಳಿಗೆ ಸಂಬಂಧ ಇದೆ. ಏನು ಸಂಬಂಧ? ಅದು ಒಟ್ಟಾರೆ ಕಾಂಗ್ರೆಸ್ನ ಇವತ್ತಿನ ದಯನೀಯ ಸ್ಥಿತಿಯನ್ನು ತೋರಿಸ್ಕೊಡ್ತಾ ಇದೆ. ಕಾಂಗ್ರೆಸ್ ಒಂದು ರೀತಿಯಲ್ಲಿ ಆಂತರಿಕ ತಾತ್ವಿಕ ಸಂಘರ್ಷದಲ್ಲಿ ಮುಳುಗೋಗ್ತಾ ಇದೆ. ಅದು ಕೇವಲ ತಾತ್ವಿಕ ಸಂಘರ್ಷ ಮಾತ್ರ ಅಲ್ಲ, ಅದು ಸೈದ್ಧಾಂತಿಕ ಸಂಘರ್ಷವೂ ಹೌದು, ಅಧಿಕಾರದ ಸಂಘರ್ಷವೂ ಹೌದು. ಅದಕ್ಕೆ ಒಂದು ಕೋರಿಲೇಟೆಡ್ ಆದಂತಹದ್ದು ಅಂತ. ಅದನ್ನ ಏನು ಅನ್ನೋದನ್ನ ನಾನು ನಿಮಗೆ ವಿವರಿಸಬೇಕು. ಒಂದು, ಯುಸಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯುಸಿ ಯಾವ ರೀತಿಯ ಹೋರಾಟಗಳು ನಡೀತಾ ಇದ್ವೋ ಆ ಹೋರಾಟವನ್ನೇ ಹತ್ತಿಕ್ಕುವಂತಹ ಯುಸಿ ಒಂದು ಕಾರ್ಯಾಚರಣೆ, ನಿಗೂಢವಾದ ಗುಪ್ತವಾದ ಕಾರ್ಯಾಚರಣೆ ಈಗ ಅನುಷ್ಠಾನಕ್ಕೆ ಬರ್ತಾ ಇದೆ. ಇದರಲ್ಲಿ ಮೇನ್ ಕಲ್ಪ್ರಿಟ್ ಅಂದ್ರೆ ಅದು ರಾಜ್ಯ ಸರ್ಕಾರ. SIT ಮಾಡಿದಂಥ ಸಂದರ್ಭದಲ್ಲಿ ಸತ್ಯ ಹೊರಗೆ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೆವು. ಆದರೆ ಅದಾದ ಮೇಲೆ ಇಡೀ ಪ್ರಕರಣ ಸ್ಲೋಲಿ ಸಾವಕಾಶವಾಗಿ ಬಿಸಿ ಮಂಜುನಾಥ ದೇವರ ಚಾಕರಿ ಮಾಡುವ ಜನರ ಪರವಾಗಿ ಅದು ಬದಲಾಗ್ತಾ ಹೋಯಿತು. ಚೌಕಿದಾರರು, ಉಸ್ತುವಾರಿಗಳು ಅವರ ಬೆಂಬಲಕ್ಕೆ ಎಲ್ಲ ನಿಂತರು, ಕಾಂಗ್ರೆಸ್ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಗಳು ಸೇರಿದಂತೆ. ಅದರ ಜೊತೆಗೆ ಲೇಟೆಸ್ಟ್ ಏನು ಈ ತಿಮ್ರೋಡಿ ಅವರ ಪ್ರಕರಣ ಏನಿದೆ, ಅದನ್ನ ಪೊಲೀಸ್ ಅವರನ್ನ ಬಂಧಿಸಿದ್ರು. ಈ ಬಂಧಿಸಿದ ಪರಿಣಾಮ ಇದು. ಒಂದನೇದಾಗಿ ಸೌಜನ್ಯ ಏನು ಹತ್ಯೆಯ ಪ್ರಕರಣ ಏನಿದೆ ಅದರ ವಿರುದ್ಧ ಹೋರಾಟ ಮಾಡ್ತಾ ಬಂದಂತಹ ತಿಮ್ರೋಡಿ ಅವರು ಏನಿದ್ದಾರೆ, ಅವರು ಬಂಧಿಸುವ ಮೂಲಕ ಈ ಹೋರಾಟವನ್ನ ಹತ್ತಿಕ್ಕುವಂತಹ ಒಂದು ಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಇನ್ನೊಂದು ರೂಪದಲ್ಲಿ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಯಾಕೆಂದ್ರೆ ತಿಮ್ರೋಡಿ ಅವರು ರಾಜಕೀಯ ಭಾಷಣದಲ್ಲಿ BL ಸಂತೋಷ್ ಅವರನ್ನ ಟೀಕಿಸಿದ್ರೆ ಆ ಟೀಕೆ ಅವರು ಬಳಸಿರುವ ಶಬ್ದಗಳು ಏನಿವೆ, ಆ ಶಬ್ದ ಸರಿಯೋ ತಪ್ಪೋ ಅನ್ನೋದು ಬೇರೆ. ಇವತ್ತಿನ ಸಂದರ್ಭದಲ್ಲಿ ಎಲ್ಲರೂ ಬಳಸ್ತಾರೆ ಅದನ್ನ. ಅದಕ್ಕೆ ಒಂದು ಪ್ರಶ್ನೆ ಉದ್ಭವ ಆಯ್ತು. ಹಾಗಿದ್ರೆ ಅವನು ಹರೀಶ್ ಪುಂಜಾ ಅವರು ಏನಿದ್ದಾರೆ ಶಾಸಕರು, ಅವರು ಮುಖ್ಯಮಂತ್ರಿಗಳ ಮೇಲೆ ಅದೇ ರೀತಿ 24 ಕೊಲೆ ಆರೋಪಿ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಕೊಲ್ಲಿಸಿದವರು ಮುಖ್ಯಮಂತ್ರಿ ಅಂದರು. ಅವರ ವಿರುದ್ಧ ನೀವು ಕ್ರಮ ಕೈಗೊಳ್ತಿಲ್ಲ. ಈ ಪ್ರಶ್ನೆಯನ್ನ ಯಾರೋ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಅವ್ರು ಹೇಳಂತೆ ಬಿಟ್ಬಿಡ್ರಿ, ಅವ್ನು ಯಾನ್ ಸೀರಿಯಸ್ ತಗೋತಾನೆ ಅಂತ. ಇದು ಸೌಜನ್ಯದ ಮಾತು ಇರಬಹುದು, ಆದರೆ ಇಡೀ ನಿಮ್ಮ ಮಾನದಂಡ ಏನಿದೆ, ಯಾರು ಧರ್ಮಸ್ಥಳದಲ್ಲಿ ಹೋರಾಟ ಮಾಡ್ತಿದ್ದಾರೆ ಅವರು ಆಡಿರುವ ಮಾತು ಅವರ ಬಂಧನಕ್ಕೆ ಕಾರಣ ಆದ್ರೆ, ಬಿಜೆಪಿ ಶಾಸಕರು ಆಡಿರುವ ಮಾತುಗಳು ಅವರ ಬಂಧನಕ್ಕೆ ಕಾರಣ ಆಗ್ಬೇಕು. ಅದು ಆಗಿಲ್ಲ ಅಂದ್ರೆ ಇದರ ಉದ್ದೇಶ ಏನು ಅನ್ನೋದು ಪ್ರಶ್ನೆ ಮೂಡುತ್ತೆ. ಆದ್ರಿಂದ ತಿಮ್ರೋಡಿಯವರ ಬಂಧನ ಏನಿದೆ ಅದು ಒಂದು ರೀತಿಯಲ್ಲಿ ಈ ಹೋರಾಟವನ್ನು ಹತ್ತಿಕ್ಕುವ ಯತ್ನ. ಇದಕ್ಕೆ ಸರ್ಕಾರ ಪಾಲಿಲ್ಲ. ಎರಡನೇದು ಸಮೀರ್, ಆ ಹುಡುಗನ ದಟ್ ಅವರು ಈಗ ಆಂಟಿಸಿಪೇಟರಿ ಬೇಲ್ ತೆಗೆದುಕೊಟ್ಟು ಸಿಕ್ಕಿದೆ ಅವರಿಗೆ, ಆದ್ರೆ ಅವ್ರನ್ನೂ ಬಂಧಿಸುವ ಯತ್ನ ನಡೀತಾ ಇದೆ.
ಯಾರ್ಯಾರು ಈ ಒಂದು ಹೋರಾಟದಲ್ಲಿದ್ದಾರೆ ಆ ಹೋರಾಟಗಾರರನ್ನು ಒಬ್ಬರೊಬ್ಬರನ್ನಾಗಿಯೇ ಅವರ ಮಾನಸಿಕ ಶಕ್ತಿಯನ್ನ ಕುಂದಿಸುವ ಒಂದು ಯತ್ನ ನಡೀತಾ ಇದೆ. ಅದ್ರ ಜೊತೆಗೆ ಇನ್ನೊಂದಿಗೆ ಬಹುತೇಕ ಶಾಸಕರುಗಳು ಇರಿದ್ದಾರೆ. ನಾನು ಇನ್ನೊಂದು ಇದ್ರ ಮೊನ್ನೆ ಮಾತನಾಡಿದೆ ಬಗ್ಗೆ. ಯಾರು ದೂರುದಾರರಿದ್ದಾರೋ ಅವರ ಆತ್ಮಸ್ಥೈರ್ಯವನ್ನು ಕುಂದಿಸ್ತಾ ಅವರ ಮೇಲೆ ಸತತವಾಗಿ ದಾಳಿ ನಡೆಸುವಂತ ಯತ್ನ ಏನಿದೆ ಅದು ನಡೀತಾ ಇದೆ. ಅವ್ರು ಯಾರು ಮುಸುಕುದಾರಿ ಯಾರಿದ್ದಾರೆ, ಅವರಿಗೆ ಇನ್ನೊಂದು ಮದುವೆ ಆಗಿತ್ತು, ಆ ಮೊದಲನೇ ಹೆಂಡತಿ ಅಂತಿದ್ಲು, ಅವಳನ್ನು ಹೋಗಿ ಹಿಡ್ಕ ಬಂದ್ಬಿಟ್ಟು ಅವಳ ಹತ್ರ ಅವ್ ಬಿಟ್ಟು ಹೋದವಳು ಅವ್ ಗಂಡನ ವಿರುದ್ಧ ಅವಳ ಹತ್ರ ಸ್ಟೇಟ್ಮೆಂಟ್ ತಗೊಳ್ಳೋದು, ಅವಳ ಮಾಜಿ ಗಂಡನನ್ನೇ. ಸೊ ಈ ರೀತಿ ಸಿ ದಟ್ ಆ ದೂರುದಾರರು ಯಾರಿದ್ದಾರೆ. ಎರಡನೇದಾಗಿ ಸುಜಾತ ಭಟ್ಗೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳು ವರ್ತನೆ. ಅಂದ್ರೆ ಇದೆಲ್ಲ ಒಂದು ಬೃಹತ್ ಷಡ್ಯಂತರದ ಭಾಗ. ಈ ಷಡ್ಯಂತರದ ಭಾಗವಾಗಿ ಯಾರ್ಯಾರು ಅಲ್ಲಿ ಧ್ವನಿ ಎತ್ತಿದ್ದಾರೆ, ಅಲ್ಲಿ ಅಸುನೀಗಿದಂತಹ ಅಮಾಯಕರ ಪರವಾಗಿ ಧ್ವನಿಯನ್ನೇ ಎತ್ತಿದ್ದಾರೆ. ಹಾಗೆ ಧ್ವನಿ ಎತ್ತಿದವರನ್ನ ಹತ್ತಿಕ್ಕುವ ಯತ್ನ ನಡೀತಾ ಇದೆ. ಇದರಲ್ಲಿ ಸಂಘ ಪರಿವಾರದ ಹಿನ್ನೆಲೆ ಇದೆಯೋ ಇಲ್ವೋ ಬೇರೆ ವಿಚಾರ. ಆದ್ರೆ ಇದರ ಜೊತೆಗೆ ಈ ಸ್ಥಿತಿಯಲ್ಲಿ ನಾನೀಗ ಡಿ.ಕೆ. ಶಿವಕುಮಾರ್ ವಿಚಾರಕ್ಕೆ ಬರ್ತೀನಿ. ಅವರು ನಿನ್ನೆ ಸದನದಲ್ಲಿ ಸದಾವತ್ಸಲೆ ಮಾತ್ರ ಭೂಮಿ ಅಂತ ಸ್ಟಾರ್ಟ್ ಮಾಡಿದ್ರು. ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರ್ಯಕರ್ತರು ಬೆಳಗ್ಗೆ ಬಂದ ತಕ್ಷಣ ಅವರ ಕವಾಯಿತು ಪ್ರಾರಂಭ ಆಗೋದು, ಲಾಠಿ ತಿರುಗಿಸೋದು ಏನಿದೆ ಅದು ಪ್ರಾರಂಭವಾಗುವುದು ಇದರಿಂದನೇ. ಸೊ ಇದನ್ನ ಹೇಳ್ಬೇಕಾದ್ರೆ ಕೈಯಲ್ಲಿ ಲಾಠಿ ಇರಬೇಕು. ಅದು ಸದನ ಆದ್ರಿಂದ ಗೊತ್ತಿಲ್ಲ ನನಗೆ, ಅಲ್ಲಿ ಇದನ್ನು ಹೇಳಿದ್ರು ಲಾಠಿ ಇಟ್ಕೊಂಡಿದ್ರಲ್ಲೋ ಗೊತ್ತಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಈ ಮಾತನ್ನು ಯಾಕೆ ಹೇಳಿದ್ರು, ಇದನ್ನ ಯಾಕೆ ಹೇಳಿದ್ರು ಅವ್ರಿಗೆ ಗೊತ್ತಿದೆ. ಸೊ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಹಳ ಕಾಲ ಭಾರತ ಜನನೀಯ ತನುಜಾತೆ ಅಂದ್ರೂ ಒಪ್ತಿರ್ಲಿಲ್ಲ, ಕರ್ನಾಟಕದಾದ್ರೂ ಒಪ್ತಿರ್ಲಿಲ್ಲ, ಜನಗಣಮನ ಅಂದ್ರೂ ಒಪ್ತಿರ್ಲಿಲ್ಲ, ಯಾವುದನ್ನು ಒಪ್ತಿರ್ಲಿಲ್ಲ ಅವರು. ಕರ್ನಾಟಕದ RSS ನವರಿಗೆ ಇದು ಆಗ್ತಿರ್ಲಿಲ್ಲ, ಕುವೆಂಪು ಅವರು ಹೋಗ್ತಿದ್ದು, ರಾಷ್ಟ್ರ ಮಟ್ಟದಲ್ಲಿ ಜನಗಣಮನೂ ಆಗ್ತಿರ್ಲಿಲ್ಲ. ಸೊ ಅವ್ರು ಹೇಳ್ತಾ ಇದ್ದು ಅವ್ರಿಗಿರುವುದು ಸದಾವತ್ಸಲೆ ಮಾತೃಭೂಮಿ ಮಾತ್ರ. ಆದ್ರಿಂದ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಷ್ಟ್ರಗೀತೆ, ಅವ್ರ ರಾಷ್ಟ್ರಗೀತೆ. ಇದನ್ನ ಸದನದಲ್ಲಿ ಯಾಕೆ ಡಿ.ಕೆ. ಶಿವಕುಮಾರ್ ಹೇಳಿದ್ರು, ಸದನದಲ್ಲಿ ರೆಕಾರ್ಡಿಗೆ ಹೋಗುತ್ತೆ. ಒಂದು ಇದು ಡಿ.ಕೆ. ಪರವಾಗಿರುವವರು ಮಾಡುವ ವಾದ ಏನು ಅಂದ್ರೆ, ಇನ್ನೇನಲ್ಲ BJP ಅವ್ರನ್ನ ಕಟ್ಟಿ ಹಾಕುವುದಕ್ಕೆ ಅವರ ಅಸ್ತ್ರವನ್ನೇ ನಾವು ಬಳಸ್ತಿದ್ದೀವಿ. ಈ ವಾದವನ್ನು ಎಷ್ಟರ ಮಟ್ಟಿಗೆ ಒಪ್ಕೊಳ್ಳಕ್ ಸಾಧ್ಯ? ಯಾಕೆಂದ್ರೆ ಇಡೀ ಡಿ.ಕೆ. ಶಿವಕುಮಾರ್ ಅವರ ವರ್ತನೆ ಕೆಲವೊಮ್ಮೆ ಅಪಾಯಕಾರಿಯು, ಕೆಲವೊಮ್ಮೆ BJPಯನ್ನ ಮೀರಿಸುವ, ಹಿಂದುತ್ವವನ್ನ ಪ್ರದರ್ಶಿಸುವ ಒಬ್ಬ ವ್ಯಕ್ತಿಯಾಗಿಯೂ ಅದು ಕಾಣ್ತಾ ಇದೆ. ಆದ್ರಿಂದ ಇದನ್ನ ಅಂದ್ರೆ ಸಾಫ್ಟ್ ಹಿಂದುತ್ವ ವಾಟ್ ಎವರ್ ಇಟ್ ಮೇ ಬಿ, ಬಹುತೇಕ ಡಿ.ಕೆ. ಶಿವಕುಮಾರ್ ಅವರ ಈ ವರ್ತನೆ ಏನಿದೆ ಇದು ರಾಹುಲ್ ಗಾಂಧಿ ಅವರ ವರ್ತನೆಗೆ ವ್ಯತಿರಿಕ್ತವಾಗಿ ವಿರೋಧವಾಗಿದೆ. ಇಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವರ ಕುಚೇಷ್ಟೆಗಳು, ಅವರ ಹಿಂದುತ್ವ, ಇಂಥ ವಿಚಾರಗಳನ್ನ ವಿರೋಧಿಸುತ್ತಿರುವ ರಾಹುಲ್ ಗಾಂಧಿ ಅವರು ಏಕಾಂಗಿಯಾಗಿ ನನಗೆ ಕಾಣೋದಕ್ಕೆ ಪ್ರಾರಂಭ ಆಗಿದ್ದಾರೆ. ಯಾಕೆಂದ್ರೆ ಅವರು ಒಂದು ಮಾತನ್ನ ಹೇಳಿದ್ರು, ಕಾಂಗ್ರೆಸ್ ಪಕ್ಷದ ಒಳಗಡೆ ಯಾರ್ಯಾರು BJP ಪರವಾದ, ಹಿಂದುತ್ವದ ಪರವಾದ ಈ ರೀತಿ ವ್ಯಕ್ತಿಗಳಿದ್ದಾರೆ ಅವ್ರು ಹೊರಗೆ ಹಾಕ್ಬೇಕು ಅಂದಿದ್ರು ರಾಹುಲ್ ಗಾಂಧಿ. ಹಾಗಿದ್ರೆ ಈಗ ಡಿ.ಕೆ. ಶಿವಕುಮಾರ್ ವಿಚಾರದಲ್ಲಿ ಏನ್ ಮಾಡ್ತಾರೆ ಅವರು, ವಾಟ್ ಈಸ್ ಗೋಯಿಂಗ್ ಟು ಡೂ ನಾವ್? ಆ ಶಕ್ತಿ ಅವ್ರಿಗೆ ಇದೆಯಾ ಅಥವಾ ಇದನ್ನು ಸಹಿಸ್ಕೊ ಬರ್ತಾರ? ಸೊ ಅಂದ್ರೆ ಕಾಂಗ್ರೆಸ್ ಒಳಗಡೆ ಇದ್ದು BJP ಎಜೆಂಡಾಗಳನ್ನ ಅನುಷ್ಠಾನಗೊಳಿಸುವ ನಾಯಕರುಗಳು, ಅದಕ್ಕೆ ಶಶಿ ತರೂರ್ ವಿಚಾರ ಹೇಳಿದ್ರು. ಇದನ್ನೆಲ್ಲ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಇಡೀ ಇಂಡಿಯಾ ಗ್ರೂಪ್ ಇದನ್ನು ವಿರೋಧ ಮಾಡ್ತಾ ಇತ್ತಂತ ಸಂದರ್ಭದಲ್ಲಿ ಈ ಹೊಸ ತರಲು ಹೊರಟಿರುವ ಕಾನೂನು ಏನು ವಿಧೇಯಕ ಆಗಿದೆ, ಈಗ ಜಂಟಿ ಸಂಸದೀಯ ಸಮಿತಿ ಕೊಟ್ಟಿದ್ದಾರೆ. ಶಶಿ ತರೂರ್ ವಿಭಿನ್ನವಾಗಿ ಮಾತನಾಡ್ತಾರೆ. ಅವರು ಬಹಳ ಕಾಲದಿಂದ ಕಾಂಗ್ರೆಸ್ನ ನೀತಿ ಸಿದ್ಧಾಂತಗಳ ವಿರುದ್ಧ ಮಾಡ್ತಾ ಮೋದಿಯವರ ಆಪ್ತ ಭಕ್ತರಾಗಿದ್ದಾರೆ. ಆದ್ರೂ ಕಾಂಗ್ರೆಸ್ ಯಾಕೆ ಇಟ್ಕೊಂಡಿದೆ ಅವ್ರನ್ನ? ವೈ ಅವರು ಯಾಕೆ ಕಾಂಗ್ರೆಸ್ನಲ್ಲಿ ಇನ್ನೂ ಇದ್ದಾರೆ? ಅವ್ರ ಮೇಲೆ ಯಾಕೆ ನೋಟಿಸ್ ಕೊಟ್ಟಿಲ್ಲ, ಶಿಸ್ತು ಕ್ರಮ ಕೈಗೊಂಡಿಲ್ಲ? ಅಂದ್ರೆ ಕಾಂಗ್ರೆಸ್ ಒಳಗಡೆ ದುರ್ಬಲ ಆಗ್ತಿದೆ ಅಂತ. ಈ ರೀತಿ ಕಾಂಗ್ರೆಸ್ ತತ್ವಾದರ್ಶಗಳನ್ನ ವಿರೋಧಿಸುವ ವ್ಯಕ್ತಿಗಳ ಕೂಡ ಏನೂ ಮಾಡಲಾಗದ ಅಸಹಾಯಕ ಸ್ಥಿತಿಗೆ ಕಾಂಗ್ರೆಸ್ ಬಂದು ತಲುಪಿದೆ, ಕಾಂಗ್ರೆಸ್ ನಾಯಕತ್ವ ಬಂದು ತಲುಪಿದೆ. ಈ ಡಿ.ಕೆ. ಶಿವಕುಮಾರ್ ಈ ಸದಾವತ್ಸಲೆ ಅಂತ ಹಾಡಿದ್ದೇನಿದೆ, ಸೊ ಇದು ಉಳಿದಂತೆ ಹೋಗ್ಲಿ. ಅವರು ಕುಂಭಮೇಳಕ್ಕೆ ಹೋದ್ರು, ಮುಳುಗಿದ್ರು, ಬಂದ್ರು, ದೇವಸ್ಥಾನಕ್ಕೆ ಹೋದ್ರು, ಬಂದ್ರು, ಓಕೆ, ದಟ್ಸ್ ಅವ್ರ ನಂಬಿಕೆ, ಐ ಡೋಂಟ್ ಸೇ ನೋ. ಆದ್ರೆ
RSS ನ ರಾಷ್ಟ್ರಗೀತೆಯ ಸದನದಲ್ಲೇ ಹೇಳುವುದು. ನಾನು ಒಬ್ಬ, ಅವ್ರು ಯಾವ ಸಂದೇಶವನ್ನು ಕೂಡ ಹೊರಟಿದ್ದಾರೆ? ಮೋಸ್ಟ್ ಪ್ರಾಬಬ್ಲಿ ಅವರು ಇದನ್ನು ಬಳಸ್ಕೊತಾ ಇರೋದು, ಒಂದು, ತಮಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಿ ಅಂತ ಹೇಳಿ ಪಕ್ಷದ ಹೈಕಮಾಂಡ್ ಅನ್ನ ಹೆದರಿಸುವುದಕ್ಕೆ, ಬೆದರಿಸುವುದಕ್ಕೆ ಅವರು ಈ ಮಾರ್ಗವನ್ನು ಬಳಸ್ತಾ ಇದ್ದಾರೆ ಅನ್ನೋದಿದೆ. ಅಂದ್ರೆ ಬಿಜೆಪಿ ತತ್ವಾದರ್ಶಗಳನ್ನ ಪ್ರಚಾರ ಮಾಡ್ತಾ, ನನಗೆ ಬಿಜೆಪಿ ಹತ್ರ ನನಗೊಂದು ಆಪ್ಷನ್ ಇದೆ, ಐ ಕ್ಯಾನ್ ಗೋ ಟು ಬಿಜೆಪಿ ಆಲ್ಸೋ, ಬಿ ಕೇರ್ಫುಲ್, ನನ್ನನ್ನು ಮುಖ್ಯಮಂತ್ರಿ ಮಾಡದಿದ್ರೆ ಯು ವಿಲ್ ಸಫರ್. ಈ ಸಂದೇಶವನ್ನು ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಹೊರಟಂತೆ ಕಾಣ್ತಾ ಇದೆ. ಆದ್ರಿಂದ ಅವರು ಇತ್ತೀಚಿನ, ನೀವು ಗಮನಿಸಿ, ಅವರ ರಾಜಕೀಯ ಬದುಕಿನಲ್ಲಿ ಅವರು ಎಂದೂ ಈ ರೀತಿ ಆಗಿರ್ಲಿಲ್ಲ. ದೈವ ನಂಬಿಕೆ ಇತ್ತು ಎಲ್ಲರಿಗೂ ಇರುತ್ತೆ. ದೇವಸ್ಥಾನಕ್ಕೆ ಹೋಗೋದು ಬರೋದು, ದಟ್ಸ್ ದ ಇಂಡಿವಿಜುವಲ್ ಥಿಂಗ್. ಹಿಂದೂಗಳು ದೇವಸ್ಥಾನಕ್ಕೆ ಹೋಗ್ತಾರೆ, ಕ್ರಿಶ್ಚಿಯನ್ ಚರ್ಚಿಗೆ ಹೋಗ್ತಾರೆ, ಮುಸ್ಲಿಮರು ಮಸೀದಿಗೆ ಹೋಗ್ತಾರೆ, ಅವರವ್ರ ನಂಬಿಕೆ ಅದನ್ನು ಪ್ರಶ್ನಿಸಬೇಕಾಗಿಲ್ಲ. ಆದ್ರೆ ಅದು ಒಂದು ಪೊಲಿಟಿಕಲ್ ಎಜೆಂಡಾದಂತೆ, ಒಂದು ರಾಜಕೀಯ ಅಸ್ತ್ರದಂತೆ ಬಳಕೆಯನ್ನ ಅವರು ಮೊದಲು ಮಾಡ್ತಿರ್ಲಿಲ್ಲ ಅಂತ. ಅವರು ಇತ್ತೀಚೆಗೆ ಅದನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವುದಕ್ಕೆ ಧರ್ಮವನ್ನ ಪ್ರಾರಂಭ ಮಾಡಿದ್ರು. ಅದು ಬಿಜೆಪಿ ಮಾಡ್ತಾ ಇರೋದು. ಬಿಜೆಪಿ ಧರ್ಮವನ್ನು ಹೇಗೆ ರಾಜಕೀಯ ಅಸ್ತ್ರವನ್ನ ಬಳಸುತ್ತೋ ಅದನ್ನೇ ಡಿ ಕೆ ಶಿವಕುಮಾರ್ ಈಗ ಪ್ರಾರಂಭ ಮಾಡಿದ್ರೆ ಪಕ್ಷದ ವರಿಷ್ಠರನ್ನ ಬೆದರಿಸೋದಕ್ಕೆ ಅಂತ. ಇದನ್ನೆಲ್ಲ ನೋಡಿ ರಾಹುಲ್ ಗಾಂಧಿ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಇದೆಲ್ಲ ಆದ್ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡುತ್ತಾ ಅಂತ. ಯಾಕೆಂದ್ರೆ ಕೆಲವೊಂದು ಪ್ರಶ್ನೆಗಳಿದೆ. ನಾನು ಹೇಳಿದೆ ಈ ಹಿಂದಿನ ನನ್ನ ವಿಶ್ಲೇಷಣೆಯಲ್ಲಿ, ನನ್ನ ಪ್ರಬಲ ನಂಬಿಕೆ ಪ್ರಕಾರ ಎಸ್, ಕಾಂಗ್ರೆಸ್ ಪಕ್ಷ ಅಧಿಕಾರ ಬರುವುದಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಇದೆ, ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಬಂದವರು ನಾನು. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಬಿಟ್ಕೊಡ್ಬೇಕು ಅಂತಲೂ ನಾನು ಹೇಳಿದ್ದೆ. ಆದ್ರೆ ಅವರು ಧರ್ಮಸ್ಥಳದ ವಿಚಾರದಲ್ಲಿ ತೆಗೆದುಕೊಂಡ ನಿಲುವು ನಮ್ಮಂತವರಿಗೆ ಆಶ್ಚರ್ಯ ಆಗದಿದ್ರು ಕೂಡ ಆಘಾತ ಆಗಿತ್ತು. ಕಾಂಗ್ರೆಸ್ ಪಕ್ಷ ವೈ ಈಸ್ ಡೂಯಿಂಗ್ ಲೈಕ್ ದ್ಯಾಟ್ ಅನ್ನುವ ಪ್ರಶ್ನೆ ಇತ್ತು ಅಂತ. ಈಗ ಲೇಟೆಸ್ಟ್ ಸದಾವತ್ಸಲೆ ಅಂತ ಹೇಳುವ ಮೂಲಕ ಸದನದಲ್ಲಿ ಅದು ರೆಕಾರ್ಡಿಗೆ ಹೋಗುವ ಮೂಲಕ ಒಬ್ಬ ಕಾಂಗ್ರೆಸ್ ನಾಯಕರುಗಳು ಅವರು ಇನ್ನೊಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ. ಅದು ಶಶಿ ತರೂರ್ ಒಂದು ರೀತಿಯಲ್ಲಿ ಮಾಡ್ತಾ ಇದ್ರೆ, ಇವರು ಇನ್ನೊಂದು ರೀತಿ ಮಾಡ್ತಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಸ್ಥಿತಿ ನಿಮ್ಗೆ ಗೊತ್ತಿರ್ಬೋದು. ಕಾಂಗ್ರೆಸ್ ಪಕ್ಷ ಅಹಮದ್ ಪಟೇಲ್ ಅಂತ ಇದ್ರು, ಅವರು ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿ ಎಲ್ಲದೂ ಆಗಿದ್ರು. ಇಟ್ಸ್ ಅ ಪವರ್ಫುಲ್ ಮ್ಯಾನ್. ಆ ವ್ಯಕ್ತಿಯ ಮಗ, ಅವ್ರ ಹೆಸರೇನು ಇದೆ, ಅವರು ಮೋದಿಯವ್ರನ್ನ ಹೊಗಳಿ ನಿನ್ನೆ ನೀಡಿದ ಹೇಳಿಕೆಯನ್ನು ಗಮನಿಸ್ತಾರೆ ನಾನು. ಅಂದ್ರೆ ಕಾಂಗ್ರೆಸ್ ಒಳಗಡೆ ಏನಿದೆ ಬಹಳ ಸ್ಪಷ್ಟವಾಗಿ ಬಿಜೆಪಿ ಎಜೆಂಡಾವನ್ನು ಅನುಷ್ಠಾನಗೊಳಿಸುವ ಒಂದು ಪಡೆ ಪ್ರಬಲವಾಗ್ತಾ ಇದೆ. ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಆದರೆ ಮೋದಿ, ಬಿಜೆಪಿ, RSS ಎಜೆಂಡಾವನ್ನ ಅಲ್ಲಿ ಅನುಷ್ಠಾನಗೊಳಿಸ್ತಾರೆ. ಇಲ್ಲಿ ಪಕ್ಷದ ಒಳಗಡೆ ಪಕ್ಷವನ್ನೇ ಕೊರೆಯುವ ಕೆಲಸವನ್ನು ಮಾಡ್ತಿದ್ದಾರೆ. ಅದು ಗೆದ್ದಲು, ಪಕ್ಷದ ಒಳಗಡೆ ಈ ಗೆದ್ದಲು ಮಾಡುವ ಕೆಲಸವನ್ನ, ಗೆದ್ದಲು ಹಿಡಿಯೋದು, ಗೆದ್ದಲು ಮಾಡ್ತಲ್ಲ, ಆ ಕೆಲಸವನ್ನ ಈ ಕೆಲವು ನಾಯಕರು ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ಡಿ ಕೆ ಶಿವಕುಮಾರ್, ಶಶಿ ತರೂರ್, ಅಹಮದ್ ಪಟೇಲ್ ಮಗ, ಆಲ್ ದೀಸ್ ಪೀಪಲ್ ಆರ್, ಈಗ ನೋಡಿದರೆ ಅವರು ಬಿಜೆಪಿ ಎಜೆಂಡಾವನ್ನ ಅನುಷ್ಠಾನಗೊಳಿಸ್ತಾ ಇದ್ದಾರೆ ಅನ್ನೋ ಅನುಮಾನ ಬರುತ್ತೆ. ಅಂತ ಒಂದು ಸ್ಥಿತಿ ಈಗ, ಅಂತಹ ಒಂದು ದಯನೀಯ ಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಆಗಿದೆ. ಮುಂದೆ ಏನಾಗುತ್ತೋ ನೋಡೋಣ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.